ಕಾವೇರಿ ತವರಿನಲ್ಲೂ ಭುಗಿಲೆದ್ದ ಹೋರಾಟ. ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹ ಕೇಳಿ ಬಂದಿದೆ. ಕೊಡಗಿನ ಕುಶಾಲನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡಿದೆ. ಕರವೇ ಜಿಲ್ಲಾಧ್ಯಕ್ಷ ಬಿಎನ್ ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ಇಂಥದ್ದೊಂದು ಪ್ರತಿಭಟನೆ ಆಗಿರೋದು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಇದೀಗ ಕೊಡಗಿನ ಕುಶಾಲನಗರದಲ್ಲಿ ಪ್ರತಿಭಟನೆ ಆಗಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ನಾವು ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ CWRC ಏನು ಆದೇಶ ಮಾಡಿದೆ, ನಾನು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದ್ರ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ಆಮೇಲೆ ವಾಸ್ತುಸ್ಥಿತಿ ಅಂದರೆ ಏನು ಅಂದರೆ ಬರಗಾಲದ ಪರಿಸ್ಥಿತಿ ಆಗಿದೆ. ಪ್ರತಿ ನಮ್ಮ ಜಿಲ್ಲೆಯಲ್ಲೂ ಬರಗಾಲ ತುಂಬಿಕೊಟ್ಟಿದೆ. ಕುಡಿಯೋಕ್ಕೆ ನೀರು ನಮಗಿಲ್ಲ, ರೈತರಿಗೆ ಬೆಳೆ ಬೆಳೆಯೋಕ್ಕೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಕುಡಿಲಿಕ್ಕೆ. ಅದೇ ರೀತಿ ಇವತ್ತು ನಾವು ಏನು ತೀರ್ಮಾನ ತಗೊಂಡಿದ್ದೀವಿ ಅಂದರೆ ನಮ್ಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇವತ್ತು ನಾವು ಕಾವೇರಿ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ CWRC ಏನು ಆದೇಶ ಮಾಡಿದೆ, ನಾನು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದ್ರ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ಆಮೇಲೆ ವಾಸ್ತುಸ್ಥಿತಿ ಅಂದರೆ ಏನು ಅಂದರೆ ಬರಗಾಲದ ಪರಿಸ್ಥಿತಿ ಆಗಿದೆ. ಪ್ರತಿ ನಮ್ಮ ಜಿಲ್ಲೆಯಲ್ಲೂ ಬರಗಾಲ ತುಂಬಿಕೊಟ್ಟಿದೆ. ಕುಡಿಯೋಕ್ಕೆ ನೀರು ನಮಗಿಲ್ಲ, ರೈತರಿಗೆ ಬೆಳೆ ಬೆಳೆಯೋಕ್ಕೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಕುಡಿಲಿಕ್ಕೆ. ಅದೇ ರೀತಿ ಇವತ್ತು